ಗೆಳೆಯರೇ, ಸ್ನ್ಯಾಪ್‌ಚಾಟ್ ಆ್ಯಪ್‌ನಲ್ಲಿ ಯಾವ ರೀತಿ ನಾವು ಗ್ರೂಪ್‌ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸ್ನ್ಯಾಪ್‌ಚಾಟ್‌ನಲ್ಲಿ ನೀವು ಮೆಸೇಜ್ ಮಾಡಿರ್ಬೋದು ಅಥವಾ ಸ್ಪಾಟ್‌ಲೈಟ್ ವೀಡಿಯೋಸ್‌ಗಳನ್ನ ವೀಕ್ಷಣೆ ಮಾಡಿರ್ಬೋದು. ಆದರೆ ಗ್ರೂಪ್‌ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮ ಸ್ನೇಹಿತರ ಒಂದು ಗ್ರೂಪ್‌ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕೆಳಗಡೆ ಮೆಸೇಜ್ ಮೇಲೆ ಸ್ನ್ಯಾಪ್‌ಚಾಟ್ ಆ್ಯಪ್‌ನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಮೆಸೇಜ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆದ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಐಕಾನ್ ಇರುತ್ತೆ. ಈ ರೀತಿ ಒಂದು ಸರ್ಕಲ್ ಇರುತ್ತೆ ಬ್ಲೂ ಕಲರಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನ್ಯೂ ಗ್ರೂಪ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಗ್ರೂಪ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮೊದಲು ಗ್ರೂಪ್ಗೆ ಒಂದು ಹೊಸ ಹೆಸರನ್ನ ಕೊಡೋಣ. ನ್ಯೂ ಗ್ರೂಪ್ ನೇಮ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಹೆಸರನ್ನ ಕೊಡೋಣ. ನೀವು ಯಾವುದಕ್ಕೆ ಸಂಬಂಧಪಟ್ಟಂತ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಗ್ರೂಪ್ನ ಹೆಸರನ್ನ ಕೊಡಿ. ಕೊಟ್ಟ ನಂತರದಲ್ಲಿ ನೀವು ಯಾರ್ಯಾರನ್ನ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಅದರ ಮುಂದ್ಗಡೆ ಒಂದು ಸಿಂಬಲ್ನ ಕೂಡ ನಾನು ಹಾಕಿದ್ದೀನಿ. ನಂತರದಲ್ಲಿ ನೀವು ಯಾರ್ಯಾರನ್ನ ಆ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತೀರಾ ಆ ಫ್ರೆಂಡ್ಸ್ಗಳನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನರನ್ನ ಸೆಲೆಕ್ಟ್ ಮಾಡಬೇಕು ಅಂತೀರ ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಕೆಳಗಡೆ ಚಾಟ್ ವಿತ್ ಗ್ರೂಪ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಗ್ರೂಪ್ನ ಸಂಪೂರ್ಣವಾಗಿ ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಕೆಲವೊಂದಿಷ್ಟು ಜನರನ್ನ ನಾನು ಇಲ್ಲಿ ಗ್ರೂಪಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಸ್ನೇಹಿತರನ್ನ ಸಂಪೂರ್ಣವಾಗಿ ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ನಿಮ್ಮ ಕಮಿಟಿ ಮೆಂಬರ್ಸ್ ಇರ್ಬೋದು, ನೀವು ಯಾವ ರೀತಿಯ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಚಾಟ್ ವಿತ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನಮ್ಮ ಗ್ರೂಪ್ ಅನ್ನೋದು ಸಂಪೂರ್ಣವಾಗಿ ಕ್ರಿಯೇಟ್ ಆಗಿದೆ. ಇಲ್ಲಿ ಪ್ಲಸ್ ಆ್ಯಡ್ ಮೆಂಬರ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸದಸ್ಯರನ್ನ ನಾವು ಇಲ್ಲಿ ಆ್ಯಡ್ ಮಾಡಬಹುದು. ಇಲ್ಲಿ ನಾನು ಮೆಸೇಜ್ ಮಾಡ್ತೀನಿ ನೋಡಿ, ಇಲ್ಲಿಂದ ನಾನು ಮೆಸೇಜ್ ಮಾಡಿದ ತಕ್ಷಣದಲ್ಲಿ ಆ ಗ್ರೂಪಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಆ ಮೆಸೇಜ್ ಅನ್ನೋದು ಸೆಂಡ್ ಆಗುತ್ತೆ. ಈ ರೀತಿ ನೀವು ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬಹುದು. ಗ್ರೂಪ್ನ ಬೇಕಾದರೆ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೋಡ್ಬೋದು ಗ್ರೂಪ್ನಲ್ಲಿ ನಾವು ಯಾವುದೇ ರೀತಿಯ ಒಂದು ಇಲ್ಲಿ ಎಲ್ಲ ಫೋಟೋಸ್ಗಳನ್ನ ವಿಡಿಯೋಸ್ಗಳನ್ನ ಸೆಂಡ್ ಕೂಡ ಮಾಡ್ಬೋದು. ಇಲ್ಲಿ ಗ್ರೂಪ್ನ ಪ್ರೊಫೈಲ್ ಈ ರೀತಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನು ಹೊಸ ಮೆಂಬರ್ಸ್ನ ಆ್ಯಡ್ ಮಾಡ್ಬೋದು, ಯಾರನ್ನಾದರೂ ಬೇಕಾದರೆ ರಿಮೂವ್ ಮಾಡಬಹುದು. ನೋಡ್ಬೋದು ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಕೂಡ ಈ ಗ್ರೂಪ್ನಿಂದ ಲೀವ್ ಆಗಬಹುದು. ಈ ರೀತಿ ನೀವು ಗ್ರೂಪ್ ಸ್ನ್ಯಾಪ್ಚಾಟ್ನಲ್ಲಿ ಸಂಪೂರ್ಣವಾಗಿ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬಹುದು.